ಮಹಿಳೆಯರಿಗೆ ಉಚಿತವಾಗಿ ಬ್ಲಾಂಕೆಟ್ ಹಂಚುತ್ತಿದ್ದ ರಾಜಸ್ಥಾನದ ಬಿಜೆಪಿ ಮಾಜಿ ಸಂಸದ ಸುಖ್ಬೀರ್ ಸಿಂಗ್ ಅವರು ವಿವಾದಕ್ಕೆ ತುತ್ತಾಗಿದ್ದಾರೆ. ಅವರಿಂದ ಬ್ಲಾಂಕೆಟ್ ಪಡೆದುಕೊಳ್ಳುವುದಕ್ಕೆಂದು ಮಹಿಳೆಯರು ನೆರೆದಿದ್ರು. ಈ ಸಂದರ್ಭದಲ್ಲಿ ಬ್ಲಾಂಕೆಟ್ ಪಡ್ಕೊಂಡ ಮಹಿಳೆ ಮುಸ್ಲಿಂ ಎಂದು ಗೊತ್ತಾದ ಬೆನ್ನಿಗೆ ಅವರಿಂದ ಬ್ಲಾಂಕೆಟ್ ಅನ್ನು ಅವರು ಮರಳಿ ಪಡೆದುಕೊಂಡಿದ್ದಾರೆ ಎಂದು ರಾಜಸ್ಥಾನದ ವಿರೋಧ ಪಕ್ಷದ ನಾಯಕ ತಿಕರಾಮ್ ಆರೋಪಿಸಿದ್ದಾರೆ. ಈ ಕುರಿತಂತೆ ವಿಡಿಯೋ ಕೂಡ ಬಿಡುಗಡೆಗೊಂಡಿದ್ದು, ಪ್ರಧಾನಮಂತ್ರಿಯನ್ನ ಅಪಮಾನಿಸುವವರಿಗೆ ಬ್ಲಾಂಕೆಟ್ ಪಡೆದುಕೊಳ್ಳುವ ಅರ್ಹತೆ ಇಲ್ಲ ಎಂದು ಈ ಮಾಜಿ ಸಂಸದ ಹೇಳುತ್ತಿರುವ ವಿಡಿಯೋ ದೃಶ್ಯಗಳು ಕೂಡ ಹೊರಬಂದಿವೆ. ಫೆಬ್ರವರಿ 22ರಂದು ಈ ಬ್ಲಾಂಕೆಟ್ ವಿತರಿಸುವ ಕಾರ್ಯಕ್ರಮ ನಡೆದಿತ್ತು. ರಾಜಸ್ಥಾನದ ಟೊಂಕ ಜಿಲ್ಲೆಯ ಕರೇದ ಗ್ರಾಮದಲ್ಲಿ ಈ ಕಾರ್ಯಕ್ರಮ ಏರ್ಪಾಟಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿಯವರ ಅಜ್ಮೀರ್ ಭೇಟಿಗೆ ಜನರನ್ನ ಆಹ್ವಾನಿಸುವುದಕ್ಕಾಗಿ ಮಾಜಿ ಸಂಸದ ಈ ಗ್ರಾಮಕ್ಕೆ ಬಂದಿದ್ದರು. ಬ್ಲಾಂಕೆಟ್ ವಿತರಿಸಿದ ಬೆನ್ನಿಗೆ ಅದನ್ನ ಪಡ್ಕೊಂಡ ಮಹಿಳೆಯ ಧರ್ಮ ಅವರಿಗೆ ಗೊತ್ತಾಗಿದೆ. ನೆಲದಲ್ಲಿ ಕುಳಿತುಕೊಂಡಿದ್ದ ಹಲವು ಮಹಿಳೆಯರು ವಿಡಿಯೋದಲ್ಲಿ ಕಾಣಿಸ್ತಾರೆ. ಎಲ್ಲರೂ ತಲೆಗೆ ಸೆರಗನ್ನ ಹಾಕಿಕೊಂಡಿದ್ರು. ಈ ನಡುವೆ ಅವರು ಬ್ಲಾಂಕೆಟ್ ವಿತರಿಸುತ್ತಾ ಮುಸ್ಲಿಂ ಎಂದು ಗೊತ್ತಾದ ಮಹಿಳೆಯಿಂದ ಬ್ಲಾಂಕೆಟ್ ಹಿಂಪಡೆದುಕೊಂಡಿದ್ದಾರೆ ಎಂದು ವಿರೋಧ ಪಕ್ಷ ಕಾಂಗ್ರೆಸ್ ಆರೋಪಿಸಿದೆ. ಸುಖ್ಬೀರ್ ಸಿಂಗ್ ಅವರು ಮುಸ್ಲಿಂ ಮಹಿಳೆಗೆ ಬ್ಲಾಂಕೆಟ್ ವಿತರಿಸಿದ್ದಾರೆ ಮತ್ತು ಧರ್ಮ ಗೊತ್ತಾದ ಕೂಡಲೇ ಅವರು ಮರಳಿ ಪಡ್ಕೊಂಡಿದ್ದಾರೆ ಎಂದು ಕಾಂಗ್ರೆಸ್ ಆರೋಪಿಸಿದೆ. ಅವರು ಕಾರಿಗೆ ಹತ್ತುತ್ತಿರುವಾಗ ಈ ಬಗ್ಗೆ ಪ್ರಶ್ನಿಸಲಾಗುತ್ತಿರುವುದು ಕೂಡ ವಿಡಿಯೋದಲ್ಲಿದೆ. आपने उनको मना किया, गवर्नमेंट करिए, आप इंडिविजुअल भी दे रहे हो। अरे सर, हम बहस कर रहा कौन है? गलती आप ये करिए ना सर उनको बिठा दिया फिर ऐसे. ಸೋಷಿಯಲ್ ಮೀಡಿಯಾದಲ್ಲೂ ತೀವ್ರ ವಿರೋಧ ವ್ಯಕ್ತವಾಗಿದೆ. ಸಚಿವರು ನಿರಾಕರಿಸಿದ ಮಹಿಳೆಯರಿಗೆ ಕಾಂಗ್ರೆಸ್ ವತಿಯಿಂದ ಬ್ಲಾಂಕೆಟ್ ಹಂಚಲಾಗಿದೆ ಎಂದು ವರದಿಯಾಗಿದೆ. ಆದರೆ ಮಾಜಿ ಸಂಸದರು ಇಷ್ಟೊಂದು ಪಕ್ಷಪಾತಿತನದಿಂದ ನಡೆದುಕೊಳ್ಳಬಾರದಿತ್ತು ಎಂಬ ಅಭಿಪ್ರಾಯ ದೊಡ್ಡ ಮಟ್ಟದಲ್ಲಿ ಕೇಳಿಬಂದಿದೆ. ಒಂದು ಕಡೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂದು ಬಿಜೆಪಿ ಹೇಳ್ತದೆ, ಇನ್ನೊಂದು ಕಡೆ ಧರ್ಮ ನೋಡಿ ನೆರವನ್ನ ನೀಡಲಾಗ್ತಿದೆ. ಈ ಕಾರ್ಯಕ್ರಮದಲ್ಲಿ ಸೇರಿದವರೆಲ್ಲ ಬಡ ಮಹಿಳೆಯರು. ಅವರು ನೆಲದಲ್ಲಿ ಕುಳಿತುಕೊಂಡಿದ್ದಾರೆ. ಇಂತಹ ಬಡವರನ್ನ ಧರ್ಮದ ಆಧಾರದಲ್ಲಿ ವಿಭಜಿಸಿ ನೆರವು ವಿತರಿಸುವುದು ಕ್ರೌರ್ಯ ಎಂದು ಅನೇಕರು ಹೇಳಿದ್ದಾರೆ.